4 ಸಾರಿಗೆ ನಿಗಮಗಳ ಎಲ್ಲ ನೌಕರ ಬಂಧುಗಳಿಗೆ ನಿಗಮ ಟಿವಿಯ ವತಿಯಿಂದ ನಮಸ್ಕರಿಸ್ತಾ ನಾನು ಕೆ.ಆರ್. ವಿಜಯಕುಮಾರ್ KSRTC ಆ್ಯಂಡ್ BMTC ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷ ಇವತ್ತು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇನೆ. ನಿನ್ನೆ ಒಂದು ನಿರ್ಣಾಯಕ ಕಾಲಘಟ್ಟದಲ್ಲಿ ನಮ್ಮ ಹಿರಿಯ ಮತ್ಸುದ್ದಿ ನಾಯಕರಾದ H.V. ಅನಂತ್ ಸುಬ್ರಾವ್ ಅವರು ಇದೇ ನಿಗಮದಲ್ಲಿ ಮಾತನಾಡ್ತೋ ಒಂದು ಸರ್ಕಾರಕ್ಕೆ ಒಂದು ನೋಟಿಸ್ ಕೊಡುವ ಮೂಲಕ ಅನಿರ್ದಿಷ್ಟಾವಧಿಗೆ ನೋಟಿಸ್ ಕೊಡುವ ಮೂಲಕ ಈಗ ಎಚ್ಚರಿಸುವ ಪ್ರಯತ್ನ ಮತ್ತು ಮುಂದಿನ ಹೋರಾಟದ ಒಳಹನ್ನು ಕೊಟ್ಟಿದ್ದಾರೆ. ನಾನು ಅನಂತ್ ಸುಬ್ರಾವ್ ಅವರಿಗೆ ಅವರ ಧೈರ್ಯಕ್ಕೆ ಮತ್ತು ಅವರ ಆತ್ಮವಿಶ್ವಾಸಕ್ಕೆ ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸಕ್ಕೆ ಬಯಸ್ತೇನೆ. ಯಾಕೆಂತಂದರೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮ್ಯಾನೇಜ್ಮೆಂಟ್ಗೆ ಎಚ್ಚರಿಸುವ ಅಗತ್ಯ ಇತ್ತು. ಅವರು ಭಾಳ ಸ್ಪಷ್ಟವಾಗಿ ನಾವು ಅನಿರ್ದಿಷ್ಟ ಮುಷ್ಕರದ ತೀರ್ಮಾನವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮುಂಚಿತವಾಗಿ ನೋಟಿಸನ್ನು 2-3 ದಿವಸದಲ್ಲಿ ಕೊಡುವ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತು ಹೇಳಿದ್ದಾರೆ. ಆ ಮೂಲಕ ಏನು ಸರ್ಕಾರವನ್ನು ಎಚ್ಚರಿಸುವ ಒಂದು ಪರಿಣಾಮಕಾರಿ ಪ್ರಯತ್ನ ನಿನ್ನೆ ಅವರಿಂದ ಆಗಿದೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳು. ಅದೇ ಇಲ್ಲಿ ಪ್ರಶ್ನೆ ಏನು ಅಂತಂತಂದರೆ, ಈಗ ಅವರು ಮುಖ್ಯವಾದ ಬೇಡಿಕೆ ವೇತನ ಒಪ್ಪಂದ ಆಗಬೇಕು ಅಂತೇಳಿ. ಆ ವೇತನ ಒಪ್ಪಂದ ಸತತವಾಗಿ 96ರಿಂದ ಈಗ ಮೊನ್ನೆ 20ರವರೆಗೂ 7 ಬಾರಿ ಆಗಿಲ್ಲ. ಸರ್ಕಾರವೇ ಅಥವಾ ಮ್ಯಾನೇಜ್ಮೆಂಟೇನೇ ತಾವಾಗಿ ಏಕಪಕ್ಷೀಯವಾಗಿ ಅಂದಿನಿಂದ ಇಂದಿನವರೆಗೂ ಅನೌನ್ಸ್ ಮಾಡ್ಕೊತ ಬರ್ತಿದ್ದಾರೆ. ಆದರೆ ಈ ಬಾರಿ ಒಂದು ವಿಶೇಷ ಸಂದರ್ಭ ಯಾಕೆ ನಿರ್ಮಾಣ ಆಯಿತು ಅಂತಂತಂದರೆ, ಒಬ್ಬರು ಈ ವೇತನ ಒಪ್ಪಂದಗಳು ಆಗದೇ ಇರೋದನ್ನು ನೋಡಿ ಬೇಸತ್ತ ಜನ ತಿರುಗಿ ಬಿದ್ದು ಸರ್ಕಾರದ ವೇತನ ಒಪ್ಪಂದಗಳ ಸವಾಸವೂ ಬೇಡ, ಈ ಕಡೆ ಆಡಳಿತ ವರ್ಗದ ಕಿರುಕುಳವೂ ಬೇಡ ಅನ್ನೋ ಒಂದು ನಿರ್ಧಾರ ತಗೊಂಡು ನಮ್ಮನ್ನು ಸರ್ಕಾರಿ ನೌಕರನ್ನು ಮಾಡಿಬಿಡಿ ಅಥವಾ ಆ ಒಂದು 6ನೇ ವೇತನ ಆಯೋಗವನ್ನು ಶಿಫಾರಸು ಅನುಷ್ಠಾನಗೊಳಿಸಿಬಿಡಿ. ಇಲ್ಲದೆ ಹೋದರೆ ಈಗ 7ನೇ ವೇತನ ಆಯೋಗದ ವೇತನ ಸರಿಸಮಾನವಾಗಿ ಪ್ರಣಾಳಿಕೆಯಲ್ಲಿ ಹೇಳಿರುವಂತೆ ನಮಗೆ ಒಂದು ಆಯೋಗ ರಚನೆ ಮಾಡಿ ಆ ಮೂಲಕ ಕೊಟ್ಬಿಡಿ ಅನ್ನೋ ಒಂದು ಬಂದಾಗ ಈ ಸಾರಿ ವೇತನ ಒಪ್ಪಂದ ಆಗಬೇಕಾ ಅಥವಾ ಸರಿಸಮಾನ ವೇತನ ಆಯೋಗ ರಚನೆ ಮಾಡಿ ಆ ಮೂಲಕ ಪಾವತಿ ಮಾಡಬೇಕಾ ಅನ್ನೋ ಒಂದು ಗೊಂದಲ ಇಡೀ ನೌಕರರಲ್ಲಿ, ಆಡಳಿತ ವರ್ಗದಲ್ಲಿ, ಸರ್ಕಾರದಲ್ಲಿ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಒಮ್ಮೆ ಸಾರಿಗೆ ಮಂತ್ರಿಗಳ ನೇತೃತ್ವದಲ್ಲಿ ಹೈ ಪ್ರೊಫೈಲ್ ಮೀಟಿಂಗ್ ವಿಧಾನಸೌಧದಲ್ಲಿ ನಡೀತು. ಆ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ಹೇಳಿದ್ದೇನು ಅಂತಂತಂದರೆ, ಹಿಂದೆ ಈ ರಾಮುಲು ಸವದಿ ಅವರೆಲ್ಲ ಇದ್ದಾಗ ಈ ಕಗ್ಗಂಟನ್ನು ಬಿಡಿಸಲಿಕ್ಕೆ ಆಗದೆ ಅವರು ಬೇರೆ ಏನೇನೋ ಸಬೂಬುಗಳು ಹೇಳ್ಕೊಂಡು ಕೊನೆಗೆ ರಾಜಕೀಯವಾಗಿ ನಿಶ್ಶೇಷ ಆಗೋಂಥ ಪರಿಸ್ಥಿತಿಯನ್ನು ತಂದುಕೊಂಡ್ರು. ಆ ರೀತಿ ರಾಮಲಿಂಗಾರೆಡ್ಡಿಯವರು ಆಗಬಾರ್ದು ಅನ್ನೋ ಒಂದು ಮಾತನ್ನು ಹೇಳ್ತೋ, ಒಂದು ವೇಳೆ ವೇತನ ಒಪ್ಪಂದ ಮಾಡೋದಾದರೆ ಅವ್ರು ಕೇಳಿದಂತೆ ಎಲ್ಲ ಒಂದು ಸವಲತ್ತು ಎಲ್ಲ ಮಾಡೋದಾದರೆ ಅದು ಸ್ವಾಗತಾರ್ಹ. ಯಾಕೆಂತಂತಂದರೆ 96ರಿಂದ ಆಗದೇ ಇರೋ ವೇತನ ಒಪ್ಪಂದ ಈ ಸಾರಿ ಸರ್ಕಾರ ಮಾಡೋದಕ್ಕೆ ಒಪ್ಪೋದಾದರೆ ಅದು ಭಾಳ ಒಂದು ದೊಡ್ಡ ಚಾರಿತ್ರಿಕ ಘಟನೆಯೇ ಆಗುತ್ತೆ. ಆ ಕಾರಣಕ್ಕೆ ಅದ್ರ ಮಾಡೋದಾದ್ರೆ ಸಂತೋಷ, ನಾವು ಸ್ವಾಗತ ಮಾಡ್ತೇವೆ ಅಂದ್ವಿ. ಅದೇ ರೀತಿ ಒಂದು ವೇಳೆ ವೇತನ ಒಪ್ಪಂದ ನಿಮಗೆ ಮತ್ತೇನೂ ಮಾಡಲಿಕ್ಕೆ ಮಾಡಲ್ಲ ಅನ್ನೋದೇನಾದ್ರಾದರೆ ಆಯಿತು, ಪರ್ಯಾಯ ವ್ಯವಸ್ಥೆ ಆದರೂ ಮಾಡಿ. ಪರ್ಯಾಯ ವ್ಯವಸ್ಥೆ ಏನು? ಈಗ ಹೇಳ್ತಾ ಇರುವಂತಹ ರಾಜ್ಯ ಸರ್ಕಾರಿ ನೌಕರಿಗೆ ಏನು ಆಗಿಂದಾಗ್ಗೆ ವೇತನ ಆಯೋಗಗಳ ರಚನೆ ಮಾಡಿ ಅದರ ಶಿಫಾರಸುಗಳ ಅನುಷ್ಠಾನ ಮಾಡುವಂತಹ ಪದ್ಧತಿ ಇದೆಯೋ, ಆಯಿತು, ಇಲ್ಲಿನೂ ಅದೇ ಥರ ಬೇಕಾಗಿದ್ರೆ ಮಾಡಿ, ಬೇಡ ಅಂತನಲ್ಲ, ಅದಕ್ಕೂ ನಮ್ಮದು ಸ್ವಾಗತ ಇದೆ. ಈ ಎರಡೂ ಮಾಡೋಕ್ಕಾಗದೆ ಹೋದರೆ ಏನು 96ನೇ ಇಸ್ವಿಯಿಂದ ತಾವಾಗಿ ವೇತನ ಪರಿಷ್ಕರಣೆ ಮಾಡಿ ಅನೌನ್ಸ್ ಮಾಡ್ತಾ ಹೋಗ್ತಿದ್ದೀರೋ ಅದಾದರೂ ಮಾಡಿ.
ಯಾವುದೂ ಮಾಡದೆ ನಿನ್ನೆ ಸುಮ್ಮನೆ ಕಾಲ ಕಳೆಯೋದು ಸರಿಯಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಿದೆ. ಅದೇ ರೀತಿ ಇನ್ನೊಂದು ಮಾತು ಹೇಳಿದ್ದೆ ಅದೇನಪ್ಪ ಅಂತಂತಂದರೆ, ಒಂದು ಸಾರ್ವಜನಿಕ ಠೇವಣಿ ಸಂಗ್ರಹಿಸುವ ಪದ್ಧತಿ ಬಂಡವಾಳ ಕ್ರೋಢೀಕರಣಕ್ಕಾಗಿ ನಮ್ಮ ಸಾರಿಗೆ ಸಂಸ್ಥೆಗಳು ಮೊದಲು ಇತ್ತು. ಅದು ಯಾವ ಕಾರಣಕ್ಕೆ ಈಗ ನಿಂತಿದೆ ಗೊತ್ತಿಲ್ಲ. ಹಾಗಾಗಿ ಸಾರ್ವಜನಿಕ ಠೇವಣಿ ಪದ್ಧತಿಯನ್ನು ಮತ್ತೆ ಪುನರಾರಂಭಿಸುವ ಮೂಲಕ ಸರ್ಕಾರದ ಜಾಮೀನಿನ ಆಧಾರದ ಮೇಲೆ ನೀವು ಬ್ಯಾಂಕಿನಿಂದ ಆ ವೇತನ ಹಿಂಬಾಕಿ ಪಾವತಿಗೆ ಬೇಕಾದಷ್ಟು ಹಣ ಸಾಲ ತಗೊಂಡು ಅದನ್ನೇನೇ ಡಿಪಾಸಿಟ್ ಮೂಲಕ ಮತ್ತೆ ಸಂಗ್ರಹ ಮಾಡಿ ಅದರಲ್ಲಿ ಕೆಲವು ನೌಕರರು ಬಳಸ್ಕೋಬೋದು. ಕನಿಷ್ಠ ಪಕ್ಷ 90% ಅಥವಾ ಅದಕ್ಕಿಂತ ಕಡಿಮೆ ಅಥವಾ ಹೆಚ್ಚು ಹಿಂದಿರುಗಿ ಬರುತ್ತೆ. ಅದನ್ನೇ ಬಂಡವಾಳ ಮಾಡಿಕೊಂಡು ಸಂಸ್ಥೆಯನ್ನು ಮತ್ತು ನೌಕರರಿಗೆ ಅಗತ್ಯವಾಗಿ ಕೊಡಬೇಕಾದ ಕೆಲವು ಸವಲತ್ತುಗಳನ್ನು ಒದಗಿಸಿ ನಂತರ ಒಂದು ಸುಖಾಂತಿ ಆಗುತ್ತೆ, ಮುಂದುವರಿಸಿ ಅನ್ನೋ ಮಾತನ್ನೆಲ್ಲ ಹೇಳಿದ್ವಿ. ಒಂದು ತಲೆ ಇರುವ ಅಥವಾ ಯೋಚನೆ ಮಾಡುವ, ಯಾರಾದರೂ ಹೇಳಿದ್ದು ಕೇಳುವ, ಅದನ್ನು ಪರಿಶೀಲಿಸುವ, ಅದನ್ನು ಜಾರಿ ಮಾಡುವುದಕ್ಕೆ ಪ್ರಯತ್ನ ಮಾಡುವ ಮನಸ್ಥಿತಿ ಇದ್ದಿದ್ದರೆ ಅವತ್ತು ಅಲ್ಲಿ ಭಾಗವಹಿಸಿದ ಸಂಸ್ಥೆಯ ಮಂತ್ರಿಗಳು ಮತ್ತು ಅಧ್ಯಕ್ಷರುಗಳು ಹಾಗೂ ವರಿಷ್ಠರಿಗೆ ಅದ್ರ ಬಗ್ಗೆ ಏನೋ ಒಂದು ಮಾಡಿದ್ದಿದ್ರೆ ಮುಗ್ದೇ ಹೋಗ್ತಿತ್ತು. ಆದರೆ ಇವರು ಅದೇ ಅನಂತ ಸುಬ್ರಹ್ಮಣ್ಯವರು ಅವರು ಒಂದು ಸ್ವಲ್ಪ ಆತ್ರ ಬಿದ್ದರು. ಅವತ್ತು 15 ದಿವಸದ ಒಳಗಾಗಿ ಮತ್ತೆ ಒಂದು ಮೀಟಿಂಗ್ ಕರೆದು ಇತ್ಯರ್ಥ ಮಾಡಿದರೆ ಸರಿ, ಇಲ್ದಿದ್ರೆ ನಾವು ಅನಿರ್ದಿಷ್ಟ ಮುಷ್ಕರಕ್ಕೆ ದಿನಾಂಕ ಗೊತ್ತುಪಡಿಸಬೇಕಾಗುತ್ತೆ ಅನ್ನೋ ಒಂದು ಬೆದರಿಕೆಯ ರೀತಿಯ ಮಾತುಗಳಾಡಿದ್ದರಿಂದ ಬಹುಶಃ ಆ ಮಂತ್ರಿಗಳು ಬೆದರಿದರು ಅಂತಲೇ ನಾನು ಭಾವಿಸ್ತೀನಿ. ನಂತರ ಬೆಳಗಾವಿನಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ನಾವು ಹೊಸ ವರ್ಷದ ಮೊದಲನೇ ದಿವಸದಿಂದನೇ ಅನಿರ್ದಿಷ್ಟ ಮುಷ್ಕರ ಆರಂಭ ಮಾಡ್ತೀವಿ ಅಂತಂದವರು ಕೊನೆಗೆ 2 ದಿವಸ ಮೊದಲೇ ಯಾವುದೋ ಕಾರಣ ಕೊಟ್ಟು ವಾಪಸ್ಸಂತೂ ತಗೊಂಡ್ರು. ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಆದರೆ ಆ ಒಂದು ಸಂದರ್ಭವನ್ನಾದ್ರೂ ಸರ್ಕಾರ ಮತ್ತು ಆಡಳಿತ ವರ್ಗ ಉಪಯೋಗಿಸ್ಕೊಳ್ಳಿಲ್ಲ. ಏಪ್ರಿಲ್ 15ನೇ ತಾರೀಕು ಮುಖ್ಯಮಂತ್ರಿಗಳ ಮುಂದೆ ಒಂದು ಸಭೆ ನಡೀತು. ಆ ಮುಖ್ಯಮಂತ್ರಿಗಳ ಮುಂದೆ ಸಭೆ ನಡೆದಾಗ ನಾನು ಈ ಜಂಟಿ ಕ್ರಿಯಾ ಸಮಿತಿಯ ಜೊತೆ ಒಂದು ಅಗ್ರಿಮೆಂಟು ಮಾಡಿಕೊಳ್ಳುವ ತುರ್ತು ಅಂಥ ಸಂದರ್ಭ ಯಾವುದು ಸೃಷ್ಟಿ ಆಗಿದೆ ಅನ್ನೋದ್ರ ಬಗ್ಗೆ ಭಾಳ ವಿವರವಾಗಿ ಹೇಳಿದೆ ನಾನು. ಇದು ಆರಂಭ ಆಗಿದ್ದು 92ನೇ ಇಸ್ವಿಯಿಂದ. 92ನೇ ಇಸ್ವಿಯಲ್ಲಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ಗೆ ಅನಂತ ಸುಬ್ರಾವ್ ಜನರಲ್ ಸೆಕ್ರೆಟರಿ ಆಗಿ ಆಯ್ಕೆ ಆದ ಮೇಲೆ 93ರಲ್ಲಿ 92ರ ಅಗ್ರಿಮೆಂಟ್ ಅನ್ನೋದೇನಾಯಿತು, ಆ ಅಗ್ರಿಮೆಂಟ್ನಲ್ಲಿ ನೌಕರರಿಗೆ ಏನಾದರೂ ಸವಲತ್ತುಗಳು ಕೊಡುವ ವಿಚಾರಕ್ಕಿಂತ ಮುಖ್ಯವಾಗಿ ಸಂಘಕ್ಕೆ ಏನೇನು ಸವಲತ್ತುಗಳು ಬೇಕು ಅನ್ನುವಂಥ ಒಂದು 20 ರೀತಿಯ ಬೇರೆ ಬೇರೆ ಸವಲತ್ತುಗಳನ್ನ ತಗೊಂಡ್ರು. ಆ ಚೆಕಪ್ ಸಿಸ್ಟಮ್ ಇರ್ಬೋದು, ಎಲ್ಲ ಒಂದು ಮಿಕ್ಕಿದ್ದಕ್ಕೆಲ್ಲ ತಮ್ಮ ಪ್ರತಿನಿಧಿಗಳನ್ನ ನೇಮಕ ಮಾಡುವ ಅಂದರೆ ನಾಮಿನೇಟ್ ಮಾಡುವಂಥ ಅವಕಾಶ ಇರ್ಬೋದು. ಎಲ್ಲ ಅವರು ಆ ಅಗ್ರಿಮೆಂಟ್ನಲ್ಲಿ ಸೇರಿಸ್ಕೊಂಡ್ರು. ಇದು ಸರ್ಕಾರಕ್ಕೆ ಅತಿರೇಕ ಅನ್ನಿಸ್ತು. ಆ ಕಾರಣಕ್ಕೆ ರದ್ದು ಮಾಡಿತು. ಆ ನಂತರ ಅದು ಹೈಕೋರ್ಟು ಸುಪ್ರೀಂ ಕೋರ್ಟು ಎಲ್ಲ ನಡೆದು 98ನೇ ಇಸ್ವಿನಲ್ಲಿ ಜಾರಿ ಆಯಿತು. 98ನೇ ಇಸ್ವಿನಲ್ಲಿ ಯಾವಾಗ ಸುಪ್ರೀಂ ಕೋರ್ಟ್ ಏನೇನೆ ಮುಂದೆ ರೆಫರೆಂಡಮ್ ಆಗೋವರೆಗೂ ನಿಮಗೆ ಏನು ಎಲ್ಲ ಸೌಲಭ್ಯಗಳು ಮಾನ್ಯತೆ ಇದೆ ಅಂತ ಹೇಳಿದ್ರು, ಆವತ್ತಿನಿಂದ ಗನ್ ಪಾಯಿಂಟ್ನಲ್ಲಿ ಇಡೀ ಸಾರಿಗೆ ಸಂಸ್ಥೆ ಆಡಳಿತ ವರ್ಗನ ಆಟ ಆಡಿಸ್ತಿದ್ದಾರೆ ಇವರು. ಆ ಹಿನ್ನೆಲೆಯಲ್ಲೇ ಮತ್ತೆ ರೆಫರೆಂಡ್ ಮಾಡೋ ಧೈರ್ಯ ಬರಲಿಲ್ಲ. ಮತ್ತು ಸಂಸ್ಥೆಯನ್ನು ಒಂದಾಗಿದ್ದರೂ 4 ವಿಭಜಿಸಿ ಆಡಳಿತ ವೆಚ್ಚ 4 ಪಟ್ಟು ಹೆಚ್ಚಾಗುವಂತೆ ಮಾಡಿ ಇವತ್ತು ಎಷ್ಟು ದುಡಿದ್ರೂ ಆ ಆಡಳಿತ ವೆಚ್ಚವನ್ನು ನಿಭಾಯಿಸೋಕ್ಕಾಗಲಾರ್ದಷ್ಟು ಇವತ್ತು ಡೀಸೆಲ್ಗೆ ಎಷ್ಟು ಖರ್ಚಾಗುತ್ತೋ ಅಥವಾ ಮಿಕ್ಕಿದ್ದು ಬೇರೆ ಬೇರೆ ಇದಕ್ಕೆ ಎಷ್ಟು ಖರ್ಚಾಗುತ್ತೋ, ಸಂಬಳ ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೋ ಅದಕ್ಕಿನ್ನೂ ಹೆಚ್ಚು ಆಡಳಿತ ನಿರ್ವಹಣಾ ವೆಚ್ಚವೇ ಖರ್ಚಾಗ್ತಿದೆ. ಬೇಕೋ ಬೇಡವೋ ಇವತ್ತು ಡ್ರೈವರ್ ಕಂಡಕ್ಟರ್ಗಳನ್ನು ಹಿಪ್ಪೆ ಮಾಡ್ತಿದ್ದಾರೆ. ಇದೆಲ್ಲ ಗಮನಕ್ಕೆ ತಗೊಳ್ದೇನೆ ಮತ್ತೆ ಹೋರಾಟ ಮಾಡ್ತೀವಿ ಅನ್ನೋ ಕರೆಯನ್ನು ನಿನ್ನೆ ಏನು ಮಾನ್ಯ ಅನಂತ ಸುಬ್ಬರಾವ್ ಅವರು ಮುಂದಾದರು, ಆ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋದಕ್ಕೆ ಇವತ್ತಿನ ಮತ್ತೆ ಬಂದಿದ್ದೀನಿ. ನಾವು ಕಳೆದ 22ನೇ ತಾರೀಕು ಮೇ ಹೊಸ ರೀತಿಯಲ್ಲಿ ಮ್ಯಾನೇಜ್ಮೆಂಟನ್ನು
ಒಂದು ತಹಬಂದಿಗೆ ತರೋಣ, ಎಚ್ಚರಿಸೋಣ ಅಂತ ಒಂದು ಗಾಂಧಿಗಿರಿ ಅಂತ ಒಂದು ಕಾರ್ಯಕ್ರಮವನ್ನು ಕೊಟ್ವಿ. ಅದ್ರ ಬಗ್ಗೆ ಅದೇ ಅನಂತ ಸುಬ್ರಾವ್ ಅವರು ಸೇರಿ ಎಲ್ಲ ಸಂಘಟನೆಗಳಿಗೆ ಅಧಿಕೃತವಾಗಿ ಪತ್ರ ಬರೆದ್ವಿ, ತಲುಪಿಸಿದ್ವಿ. ರಿಯಾಕ್ಟ್ ಮಾಡಲಿಲ್ಲ. ಅವ್ರಿಗೆ ಹೋರಾಟ ಮುಷ್ಕರ ಬಿಟ್ಟರೆ ಬೇರೆ ಪದವೇ ಗೊತ್ತಿಲ್ವಾ? ನಿಜ ಹೇಳ್ಬೇಕಂತಂತಂದರೆ ನಾನು ಅನಂತ ಸುಬ್ರಾವ್ ಅವ್ರ ಜೊತೆ ಭಾಳ ದಿವಸ ಇದ್ದೇನೆ. ಅವರು ಗಾಂಧಿವಾದಿಗಳು. ಈಗಲೂ ಅವರು ಗಾಂಧಿ ಬಳಸ್ತಿದ್ದಂತಹ ಆ ಖಾದಿ ಜುಬ್ಬಾವನ್ನು ಹೆಚ್ಚು ಬಳಸ್ತಾರೆ. ಅಂಥ ಸರಳ ವ್ಯಕ್ತಿ ಯಾಕೆ ನೌಕರರನ್ನು ಈ ಮಟ್ಟಿಗೆ ಬಲಿ ಕೊಡಲಿಕ್ಕೆ ಮುಂದಾಗ್ತಾರೆ ಗೊತ್ತಾಗಲ್ಲ. ನಾನು ಹೇಳ್ತೇನೆ, ಹೌದು 21ನೇ ಇಸ್ವಿನಲ್ಲಿ ಆರಂಭವಾದ ಮುಷ್ಕರ 1 ಲಕ್ಷಕ್ಕಿಂತ ಹೆಚ್ಚು ಜನ ಏನು ಸಾರಿಗೆ ನೌಕರರು, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಚಾಲಕ ನಿರ್ವಾಹಕರು ಪಡಬಾರ್ದು ಕಷ್ಟ ಬಿದ್ದರು. ಇವತ್ತು ಆ ಕಷ್ಟ, ಆ ತೊಂದರೆ, ಆ ನೋವು ಬಗೆಹರಿದಿಲ್ಲ. ಆ ಸಂದರ್ಭದಲ್ಲಿ ಮತ್ತೆ ಏನು ಅನಿರ್ದಿಷ್ಟ ಮುಷ್ಕರ ಅಂತಲೇ ಹೇಳೋದು ಅಲ್ಲ. ಪರ್ಯಾಯ ಮಾರ್ಗಗಳಿವೆ. ನಾವು ಅದನ್ನೇ ಹೇಳ್ತಾ ಇರೋದು. ಗಾಂಧಿಗಿರಿ ಅಂತಂತಂದರೆ ನಾನು ಮೊನ್ನೆ ಹೇಳಿದ್ದು ಒಂದು ಸಿಂಬಾಲಿಕ್ಕಾಗಿ ಪುರುಷರಿಗೂ ಮಹಿಳಾ ಉಚಿತ ಟಿಕೆಟನ್ನು ಕೊಡುವ ಮೂಲಕ ಒಂದು ಗಾಂಧಿ ಒಂದು ಅಹಿಂಸಾತ್ಮಕವಾದ ನಾನ್ ಕೋಆಪರೇಷನ್ ಅಂದರೆ ಕರ್ರ ನಿರಾಕರಣೆ ಅಥವಾ ಕಾಯ್ದೆ ನಿರಾಕರಣೆಯ ಒಂದು ಚಳವಳ ಮಾಡ್ತೇವೆ ಅಂತ. ಬಹುತೇಕ ಅದರಲ್ಲಿ ಒಬ್ಬ ಕಂಡಕ್ಟರು ಅಥವಾ ಡ್ರೈವರನ್ನು ವಿಕ್ಟಿಮೈಸ್ ಮಾಡೋಕ್ಕಾಗಲ್ಲ, ಆಗ್ತಿರಲಿಲ್ಲ. ಒಬ್ಬರ ಮೇಲೆ ಪೊಲೀಸ್ ಕೇಸ್ ಆಗ್ತಿರಲಿಲ್ಲ. ಮ್ಯಾನೇಜ್ಮೆಂಟು ಯಾರನ್ನು ವಿಕ್ಟಿಮೈಸ್ ಮಾಡೋಕ್ಕಾಗ್ತಿರಲಿಲ್ಲ. ಬೇಕೋ ಬೇಡವೋ ಇಡೀ ನಾಡಿನ ಜನ ಅದಕ್ಕೆ ಸಹಕರಿಸೋರು. ಈಗಾಗಲೇ ಮಹಿಳೆಯರು ಉಚಿತವಾಗಿ ಓಡಾಡ್ತಿದ್ದಾರೆ, ಭಾಳ ಸಂತೋಷದಿಂದ ಇದ್ದಾರೆ. ಅದ್ರ ಜೊತೆಗೆ ಪುರುಷರು 4 ದಿವಸ ಓಡಾಡಿದರೆ ಅವರು ಸಂತೋಷ ಆಗ್ತಾರೆ. ಈ ಎಲ್ಲ ಒಂದು ಚಟುವಟಿಕೆಗಳ ಅರ್ಥ ಗೊತ್ತಾಗುತ್ತೆ. ಇಡೀ ರಾಜ್ಯಕ್ಕೆ ಗಾಂಧಿಗಿರಿಯ ಒಂದು ಮಾರ್ಗವನ್ನು ಸೂಚಿಸುವ ಒಂದು ಸುವರ್ಣ ಅವಕಾಶವನ್ನು ಆವತ್ತು ನಿರ್ಲಕ್ಷಿಸಿದರು. ಅದರ ಪರಿಣಾಮ ಸ್ವಲ್ಪ ಅಷ್ಟು ಆಗಿರ್ಬೋದು. ಆದರೂ ಅದನ್ನೇ ಕಡೆಯ ಅಸ್ತ್ರ. ಅದು ಬಿಟ್ಟು ಮತ್ತೆ ಚಾಲಕ ನಿರ್ವಾಹಕರನ್ನು ರಸ್ತೆಯಲ್ಲಿ ಪೊಲೀಸ್ನವ್ರು ಅಟ್ಟಾಡಿಸೋ ಹಾಗೆ, ಖಾಸಗಿ ವಾಹನಗಳವ್ರು ಅಟ್ಟಾಡಿಸೋ ಹಾಗೆ, ಮ್ಯಾನೇಜ್ಮೆಂಟ್ನವ್ರು ಅಟ್ಟಾಡಿಸೋ ಹಾಗೆ, ಪೊಲೀಸ್ನವ್ರು ಕೇಸ್ ಹಾಕೋ ಹಾಗೆ ಮಾಡಿ ಅವರನ್ನು ಅಪಾಯಕ್ಕೆ ತಳ್ಳಿ ನಾವು ಕೆಲಸ ಸಾಧಿಸ್ತೀವಿ ಅನ್ನೋದಕ್ಕಾಗೋದಿಲ್ಲ, ಅನ್ನೋದು ಸರಿಯಲ್ಲ. ಈ ಕಾರಣಕ್ಕಾಗಿ ಈಗ ಸಾರಿಗೆ ನೌಕರರು ಆಯ್ಕೆ ಮಾಡಬೇಕಾಗಿದ್ದು 2 ಇದೆ. ಒಂದು ಅಹಿಂಸಾತ್ಮಕವಾದ, ಅಪಾಯಕಾರಿಯಾದ, ಜನವಿರೋಧಿಯಾದ, ಸರ್ಕಾರನ ಇಕ್ಕಟ್ಟಿಗೆ ಸಿಕ್ಕಿಸಿ ಬ್ಲ್ಯಾಕ್ ಮೇಲ್ ಮಾಡುವಂತಹ, ಮ್ಯಾನೇಜ್ಮೆಂಟನ್ನು ಇಕ್ಕಳದಲ್ಲಿ ಸಿಕ್ಕಿಸಿ ಹಿಂದಾಕುವಂತಹ ಅನಿರ್ದಿಷ್ಟಾವಧಿಯ ಮುಷ್ಕರ ಬೇಕಾ? ಅಥವಾ ಈ ಯಾವ ಅಪಾಯವೂ ಇಲ್ಲದೆ ಈ ಎಲ್ಲ ಜನವರ್ಗಗಳು ನಮ್ಮ ಪರ, ನಮ್ಮ ಕಷ್ಟಗಳ ಪರ, ನಮ್ಮ ನೋವಿನ ಪರ ನಿಲ್ಲುವಂತಹ ಗಾಂಧಿಗಿರಿ ಬೇಕಾ? ಈ 2ರಲ್ಲೂ ಒಂದು ಆಯ್ಕೆ ಮಾಡಬೇಕಾಗ್ತದೆ. ನಾನು ಹೇಳ್ತೇನೆ, ಆ ಕಾರಣದಿಂದ ಇವತ್ತು ನಾನು ಅನಂತ ಸುಬ್ರಾವ್ ಅವರಲ್ಲೂ ಬೇಡ್ಕೊತೇನೆ, ಗಾಂಧಿಗಿರಿ ಬಗ್ಗೆ ಚರ್ಚೆ ಮಾಡೋಣ. ಅದು ಬೇರೆ ಅದನ್ನು ಬೇಕಾದ್ರೆ ಪರಿಷ್ಕರಣೆ ಮಾಡೋಣ. ಅದು ಮಾಡ್ತೀವಿ ಅಂತ ನೋಟಿಸ್ ಕೊಡೋಣ. ನೀವೇ ಅದನ್ನು ಡೇಟ್ ಫಿಕ್ಸ್ ಮಾಡಿ, ನೀವೇ ನಾಯಕತ್ವ ವಹಿಸ್ಕೊಡಿ. ಇನ್ನೊಬ್ಬ ಹಿರಿಯರು ಶರ್ಮಾ ಅವರಿದ್ದಾರೆ, ಅವರು ಬೆಂಗಳೂರಿಗೆ ಬರದೇ ಹೋದ್ರೂ ಮೊನ್ನೆ ಅವರು ಸಹ ಅವರ ಕಚೇರಿಯಲ್ಲಿ ಒಂದು ಮೀಟಿಂಗ್ ಮಾಡಿ ಮತ್ತೆ ಮುಷ್ಕರದ ಮಾತೇ ಆಡಿದ್ದಾರೆ. ಈ ಮುಷ್ಕರದ ಮಾತು ಅರಾಜಕತೆ ಉಂಟು ಮಾಡುವ ಮಾತು. ಆ ಭಾಷೆ ಈ ದೇಶಕ್ಕೆ, ಈ ಜನಕ್ಕೆ ಅಲ್ಲ. ದಯವಿಟ್ಟು ಗಾಂಧಿಗಿರಿ ಅಥವಾ ಒಂದು ಹಿಂಸಾತ್ಮಕವಾದ ಅನಿರ್ದಿಷ್ಟಾವಧಿ ಮುಷ್ಕರ, ಈ 2ರಲ್ಲಿ ಒಂದನ್ನು ಆಯ್ಕೆ ಮಾಡುವುದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಮಸ್ಕಾರ.